ಹಾಯ್, ಇವತ್ತು ನೀವು ಕೇಳಿರೋ ಇನ್ನೊಂದು ಸ್ವಲ್ಪ ಕಮೆಂಟ್ಸ್ಗಳಿಗೆ, ಇನ್ನೂ ಉಳಿದಿರೋ ಕಮೆಂಟ್ಸ್ಗಳಿಗೆ ಅಥವಾ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಹೇಳ್ತೀನಿ, ಸರಿನಾ? ಫಸ್ಟ್ ಬಂದ್ಬಿಟ್ಟು ಇವಾಗ VAO ಸಿಲಬಸ್ ಆ್ಯಂಡ್ ಸಬ್ಜೆಕ್ಟ್ ಯಾವ್ಯಾವ ಇದೆ ಹೇಳಿ, ಆ್ಯಂಡ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಳಿ, ಆ್ಯಂಡ್ ಮೈನ್ ಥಿಂಗ್ ಈಸ್ ಮ್ಯಾಥ್ಸ್ ಇರುತ್ತಾ ಹೇಳಿ. ಸಾರಿ, ನಾನು ಲಾಸ್ಟ್ ಸಬ್ಜೆಕ್ಟಲ್ಲಿ ಒಂದು ಹೇಳೋದನ್ನು ಮರ್ತ್ಬಿಟ್ಟೆ ಆ್ಯಕ್ಚುಲಿ. ಓಕೆ, ಅದನ್ನು ಇದರಲ್ಲಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಸಿಲಬಸ್ನ ನಾನು ಹೇಳಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ದೆನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಎಲ್ಲದಕ್ಕೂ ಈಕ್ವಲ್ ನೀವು ಎಫರ್ಟ್ ಹಾಕಲೇಬೇಕು, ಯಾಕೆಂದರೆ ಎಲ್ಲದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಎಲ್ಲ ಟಾಪಿಕ್ಸು ವೆರಿ ಇಂಪಾರ್ಟೆಂಟ್ ಇದೆ. ಲೀಸ್ಟ್ ಇಂಪಾರ್ಟೆಂಟ್ ಇರೋದು ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಹೇಳಿರೋ ಎಲ್ಲ ಟಾಪಿಕ್ಸ್ ಬಂದುಬಿಟ್ಟು ಟಾಪಿಕ್ಸ್ಗಳು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲದಕ್ಕೂ ನೀವು ಈಕ್ವಲ್ ಎಫರ್ಟ್ ಹಾಕಿ ಅದೇ ಇಂಟ್ರೆಸ್ಟ್ ಹಾಕಿ, ಓಕೆನಾ? ಈವನ್ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ಗೂ ಕೂಡ ಮ್ಯಾಥ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ರೀಸ್ನಿಂಗ್ ಕೂಡ ಇದೆ. ಸೊ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಟು ಸ್ಟಾರ್ಟ್ ಪ್ರಿಪ್ರೇಷನ್ ಆ್ಯಸ್ ಫಸ್ಟ್ ಇಯರ್ BSc ಹಾನರ್ಸ್ ಹಾರ್ಟಿಕಲ್ಚರ್ ಡಿಗ್ರಿ ಸ್ಟೂಡೆಂಟ್ ಮ್ಯಾಮ್. ಒಂದು ವೇಳೆ ನೀವು ಇವಾಗೇನೋ ಡಿಗ್ರಿ ಮಾಡ್ತಿದ್ದೀರಾ, ಫಸ್ಟ್ ಇಯರ್ ಇಲ್ಲಿದ್ದೀರಾ ಅಂದರೆ ಆರಾಮ್ಸೆ ಅದನ್ನು ಮುಗಿಸ್ಕೊಳ್ಳಿ, ಏನು ಯೋಚನೆ ಮಾಡಬೇಡಿ. ಫಸ್ಟು ಡಿಗ್ರಿ ಲೈಫ್ನ ಎಂಜಾಯ್ ಮಾಡಿ. ಆ ಫೇಸ್ ಇದೆ ಅಲ್ಲ, ಅದು ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆ ಲೈಫಲ್ಲಿ ತುಂಬ ಪ್ರೆಷರ್ ತೊಗೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಡಿಗ್ರಿ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಮುಗಿಸ್ಕೊಳ್ಳಿ ನೆಮ್ಮದಿಯಾಗಿ. ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ನೀವು ಫೋಕಸ್ ಮಾಡಿ. ಇಲ್ಲ ಸ್ಟಿಲ್ ನನಗೆ ಇಂಟ್ರೆಸ್ಟ್ ಇದೆ, ನಾವು ಓದಬೇಕು ಅಂದರೆ ಜಸ್ಟ್ ನೀವು ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ಕೊಂಡೋಗಿ, ನಿಮಗೆ ಒಂದೊಂದೇ ಐಡಿಯಾ ಬರುತ್ತೆ. ಸೊ ಡಿಗ್ರಿ ಲೈಫಲ್ಲಿ ಡಿಗ್ರಿನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಕಾಂಪಿಟೇಟಿವ್ ಫೀಲ್ಡ್ ತುಂಬ ಸ್ಟ್ರೆಸ್ಫುಲ್ ಇರೋದ್ರಿಂದ ಡಿಗ್ರಿ ಲೈಫ್ನ ಎಂಜಾಯ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ಕೊಂಡು ಹೋಗಿ, ಡೈಲಿ ನ್ಯೂಸ್ ಪೇಪರ್ ಓದಿ. ಸೊ ದಟ್ ನಿಮಗೆ ನೀವು ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ ಅದು ಹೆಲ್ಪ್ ಆಗುತ್ತೆ, ಓಕೆನಾ? ನೆಕ್ಸ್ಟು, hello ma'am, please suggest me a good book for Kannada Sahitya from which I can get good marks. ಇದೇ ಬುಕ್ಕಿಂದ ಗುಡ್ ಮಾರ್ಕ್ಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಆ್ಯಕ್ಚುಲಿ ಎಲ್ಲ ಬುಕ್ಗಳು ಬೆಸ್ಟ್ ಇದೆ. ನಿಮಗೆ ಯಾವುದು ಕಂಪ್ಯಾಟಿಬಲ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ನಾನು ಆಲ್ರೆಡಿ ಯಾವ್ಯಾವ ಬುಕ್ಸ್ನ ಓದಬೇಕು, ಸ್ಪರ್ಧಾ ವಿಜೇತ ಅವ್ರದ್ದು ಅನಿಸುತ್ತೆ ಒಂದು ಬುಕ್ಕು ಚೆನ್ನಾಗಿದೆ ಕನ್ನಡ ಬುಕ್ಕಿಗೆ. ಅದು ನಾನು ರೆಫರ್ ಮಾಡಿದ್ದೀನಿ ಹಳೆ ವೀಡಿಯೋದಲ್ಲಿ, ಅದರಲ್ಲಿ ನೋಡ್ಕೊಳ್ಳಿ. ನಿಮಗದು ಚೆನ್ನಾಗಿ ಅನಿಸಿದ್ರೆ ನೀವು ಅದನ್ನು ಓದ್ಕೊಳ್ಳಿ. ಬಟ್ ಇದೇ ಬುಕ್ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ ಕಾನ್ಸೆಪ್ಟ್ ಎಲ್ಲ ಇಲ್ಲ. ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ, ಓಕೆನಾ? ನೀವು ಎಫರ್ಟ್ ಹೇಗಾಗ್ತಿರೋ ಅದು ಇಂಪಾರ್ಟೆಂಟ್. ಓಕೆ, including me, most of the students are studying well, but sometimes corruption, paper leak, these things are happening. Because of this we are losing interest in government jobs. Please stop corruption. What is your opinion about this? corruption ಬಗ್ಗೆ ಎಲ್ಲ ಒಪಿನಿಯನ್ ನನಗೆ ಗೊತ್ತಿಲ್ಲ. ನಾನು ಅದು ಹೇಳೋದಕ್ಕೆ ಗೊತ್ತಿಲ್ಲ. ಕರಪ್ಷನ್ ಅನ್ನೋದು ಎಲ್ಲ ಕಡೆಯೂ ಇದೆ, ಪ್ರೈವೇಟಲ್ಲೂ ಇದೆ, ಗೌರ್ಮೆಂಟಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಕೊಡೋರು ಎಲ್ಲಿ ತನಕ ಇರ್ತಾರೋ ಇಸ್ಕೊಳ್ಳೋರು ಅಲ್ಲಿ ತನಕನೇ ಇರ್ತಾರೆ. ಮೇ ಬಿ ಅದು ತಪ್ಪಿರ್ಬೋದು ಅನ್ನೋದಕ್ಕಿಂತ ಅದು ತಪ್ಪೆ. ಬಟ್ ನಾನು ಒಬ್ಬಳೇ ಅದನ್ನು ನಿಂತ್ಕೊಂಡು ಫೈಟ್ ಮಾಡೋದಕ್ಕಾಗಲ್ಲ. ಮೇ ಬಿ ನಾನೊಬ್ಳು ಪ್ರಾಕ್ಟೀಸ್ ಮಾಡ್ಬೋದು ಕರಪ್ಷನ್ ಮಾಡ್ದಲೇ ಇರೋಣ ಅಂತ. ಬಟ್ ಕರಪ್ಷನ್ ಅನ್ನೋದು ಇದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ ಸೊಸೈಟಿಯಲ್ಲಿ. ಎಲ್ಲರೂ ನನ್ನ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಬರ್ತಾರಾ? ಇಲ್ಲ ಅಲ್ಲ. ಎಲ್ರಿಗೂ ಅವ್ರವ್ರ ಜಾಗದಲ್ಲಿ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೋ ಅಲ್ಲೂ ಕೆಲಸ ಮಾಡ್ಕೊತಾರೆ. ಅವ್ರು ಕರಪ್ಷನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನನಗದಿಲ್ಲ. ಸೊ ಅವ್ರಿಗೆ ಎಥಿಕ್ಸ್ ಇದ್ದರೆ ಅವ್ರು ಮಾಡ್ದಲೇ ಇರ್ಬೋದು, ಕರೆಕ್ಟ್ ಅಲ್ಲ? ಬಟ್ ನೀವು ಎಲ್ಲರೂ ಒಂದೇ ಥರ ಜಡ್ಜ್ ಮಾಡೋದನ್ನು ಫಸ್ಟು ನಿಲ್ಲಿಸಿ, ಆಯಿತಾ? ಎಲ್ಲರೂ ಕರಪ್ಷನ್ ಮಾಡ್ತಾರಾ? ಇಲ್ಲ, ಕೆಲವ್ರು ಜೆನ್ಯೂನ್ ಆಗೂ ಕೆಲಸ ಮಾಡ್ತಿರೋರು ಇದ್ದಾರೆ, ಆಯ್ತಾಯ್ತಾ? ದೆನ್ ಇದೆಲ್ಲ ಪೇಪರ್ ಲೀಕು, ಕರಪ್ಷನು ಇದೆಲ್ಲ ಆಗ್ತಿದೆ, ನನಗೆ ಇಂಟ್ರೆಸ್ಟ್ ಹೋಗ್ತಿದೆ. ಅಫ್ಕೋರ್ಸ್ ಅದು ಎಲ್ರಿಗೂ ಆಗಿರುತ್ತೆ. ಯಾಕೆಂದರೆ ನಾನು ಒಂದು ಮೂಮೆಂಟಲ್ಲಿ ಅದೇ ಫೇಸಲ್ಲಿ ಇದ್ದೆ. ಯಾಕಂದರೆ ಎಷ್ಟೋ ನೋಟಿಫಿಕೇಷನ್ಗಳು ಬರೋದು, ಡಿಲೇ ಆಗೋದು, ಜಾಬ್ಗಳು ತುಂಬ ಜೆನ್ಯೂನಾಗಿ ಓದಿ ಪಾಸ್ ಆಗಿರೋರಿಗಿಂತ ಕರಪ್ಷನ್ ಬೇಸಿಸ್ ಮೇಲೆ ಜಾಬ್ ಹೋಗೋದು, ಅದೆಲ್ಲ ಎಕ್ಸಾಂಪಲ್ಸ್ಗಳಿದೆ. ಬಟ್ ನಾನು ಹೇಳ್ತೀನಿ ಅಂದರೆ ಇದನ್ನೆಲ್ಲ ಸೈಡಿಗಿಟ್ಟು ನಿಮ್ಮ ಎಫರ್ಟ್ನ ನೀವು ಹಾಕಿ, ಆಯಿತಾ? ಅದಕ್ಕೆ ಫಲ ಸಿಗುತ್ತೆ. ಕರಪ್ಷನ್ ಆಗ್ತಿದೆ ರೀಸನ್ಗಳು ಹೇಳೋದನ್ನು ಬಿಟ್ಟು ಕೆಲಸ ಮಾಡಿ. ರೀಸನ್ ಎಲ್ಲರೂ ಹೇಳ್ಬೋದು. ನಿಮಗೆ ಜಾಬ್ ಮೇಲೆ ಇಂಟ್ರೆಸ್ಟ್ ಹೋಗೋದಕ್ಕೆ ಇಷ್ಟು ರೀಸನ್ ಹೇಳ್ತೀರಾ, ಸರಿ ಜಾಬು ಓದಿ ಪಾಸ್ ಆಗೋದಕ್ಕೆ ಒಂದು ರೀಸನ್ ಹೇಳ್ಬಿಟ್ಟು ಪಾಸಾಗಿ ಅಷ್ಟೇ. Then how many months to clear the VAO exam?
ಮನ್ಸ್ ಮೇಲೆಲ್ಲ ಹೇಳೋಕ್ಕಾಗಲ್ಲ. ನೀವು ಯಾವ ಮೇಲೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಮನಸ್ಸೆಲ್ಲ ಡಿಪೆಂಡ್ ಆಗೋಲ್ಲ. VA ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಒಂದು ಕಡೆ ನೋಡಿದೆ ಕಂಪ್ಯೂಟರ್ ಇಲ್ಲ ಅಂದರು, ಒಂದು ಕಡೆ ಇದೆ ಅಂತಾರೆ. ಸೊ ಪ್ಲೀಸ್ ಯಾವ್ದ್ಯಾವ ಸಬ್ಜೆಕ್ಟ್ ಪೇಪರ್ ಇರುತ್ತೆ, ವೆಯ್ಟೇಜ್ ಮಾರ್ಕ್ಸ್ ಎಷ್ಟಿರುತ್ತೆ ಹೇಳಿ. ವೆಯ್ಟೇಜ್ ಮಾರ್ಕ್ಸ್ ಬೇಕಿದ್ರೆ ಓಕೆ, ಲಾಸ್ಟ್ ಇಯರ್ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸ್ ಬಂತು ಅಂತ ನಾನೊಂದು ವೀಡಿಯೋ ಮಾಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ಸಬ್ಜೆಕ್ಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ವೆಯ್ಟೇಜ್ ಇದೆ ನಂಗೆ ಅನ್ನಿಸ್ದಂಗೆ. 1-2 ಕ್ವಶನ್ಸ್ಗಳು ಒಂದು ಸಬ್ಜೆಕ್ಟಿಂದ ಜಾಸ್ತಿ ಬರ್ಬೋದು, ಬಟ್ ಎಲ್ಲ ಸಬ್ಜೆಕ್ಟ್ಗಳು ಹಂಗಿಲ್ಲ. ಅದು ಬಿಟ್ಟರೆ ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ ಇದೆ ನಿಮಗೆ. ಪೇಪರ್ 12 ಕಂಪ್ಯೂಟರ್ ಇದೆ. ಓಕೆನಾ? ಮ್ಯಾಮ್ ನಿಮ್ಮ ಏಜ್ ಎಷ್ಟು? ಬಿಕಾಸ್ ಅದು ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಗೊತ್ತಿಲ್ಲ, ಏಜಿಂದ ಮೋಟಿವೇಶನ್ ಸಿಗ್ಬೋದು ಮೇ ಬಿ. ತುಂಬ ಜನ ಅವ್ರು ಲೇಟ್ ಯೋಸಲಿ ಅಥವಾ ತುಂಬ ವರ್ಷಗಳಾಗಿರುತ್ತೆ, ತುಂಬ ಏಜ್ ಆಗಿರುತ್ತೆ, ಪ್ರಿಪೇರ್ ಆಗ್ತಿರ್ತಾರೆ. ಏಜ್ ಡಸಂಟ್ ಮ್ಯಾಟರ್. ನಿಮಗೆ ಮಾಡಬೇಕು ಅಂತಿದ್ರೆ ನೀವು ಮಾಡ್ತೀರಾ. ಓಕೆನಾ? ಏಜ್ ಎಷ್ಟಾಗಿದ್ರೆ ಏನೋ, ಐ ಆಮ್ 30, ನನಗೆ 30 ಇಯರ್ಸ್ ಆಗಿದೆ. ಸರಿನಾ? ಸೊ ಏಜ್ ಆಗಿದೆ, ಏಜ್ ಇಲ್ಲ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಬೇಡಿ. ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆಯಿತಾ? ಮ್ಯಾಮ್ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಮ್ಯಾಮ್? ಸೈನ್ಸ್ ಆರ್ ಆರ್ಟ್ಸ್? ನಾನು ಆರ್ಟ್ಸ್ ಸ್ಟೂಡೆಂಟ್. ನಾನು BA ಕಂಪ್ಲೀಟ್ ಮಾಡಿದ್ದೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ. ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಮೇಡಮ್ VA 500 ಪೋಸ್ಟ್ ಪಕ್ಕ ಕಾಲ್ ಆಗುತ್ತೆ. ಈ ಇಂಟರ್ನಲ್ ರಿಸರ್ವೇಷನ್ ಎಲ್ಲ ಮುಗ್ದಿದ ತಕ್ಷಣ ನಿಮಗೆ ಪಕ್ಕಾ ನೋಟಿಫಿಕೇಷನ್ ಬರುತ್ತೆ. ಸೊ ಡೋಂಟ್ ವರಿ, ಪ್ರಿಪೇರ್ ಆಗ್ತೀರಿ, ಅದು ನಿಮಗೆ ವರ್ಕ್ ಆಗುತ್ತೆ. ಇನ್ನೊಬ್ಬರು ಕೇಳಿದ್ದಾರೆ ಆ್ಯಕ್ಚುಲಿ, ಮ್ಯಾಮ್ PDP ಬಗ್ಗೆ ಹೇಳಿ, ಯೋಜನಾ ನಿರಾಶ್ರಿತರು ರಿಸರ್ವೇಷನ್ ಬಗ್ಗೆ ಅದು ಹೇಗೆ ಪಡೆಯೋದು ಮತ್ತು ಎಕ್ಸಾಮ್ಗೆ ಅಪ್ಲೈ ಮಾಡೋದು, ನನಗೆ ಇನ್ಫಾರ್ಮೇಷನ್ ಇಲ್ಲ ಮ್ಯಾಮ್. ಪ್ಲೀಸ್ ನಿಮ್ಮ ರೆಸ್ಪಾಂಡ್ಗೆ ವೆಯ್ಟ್ ಮಾಡ್ತಿರ್ತೀನಿ. ಓಕೆ. PDP ರಿಸರ್ವೇಷನ್ ಬಂದುಬಿಟ್ಟು ನೀವು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಏನಾದರೂ ಆಗಿದ್ರೆ, ಗೌರ್ಮೆಂಟ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಯಾವುದೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನ ಮಾಡುವಾಗ ನಿಮ್ಮ ಜಾಗನ ಗೌರ್ಮೆಂಟ್ ಕಿತ್ಕೊಂಡ್ರೆ, ನಿಮ್ಮ ಜಾಗ ಗೌರ್ಮೆಂಟ್ ಕಿತ್ಕೊಂಡಿರಬೇಕು, ಗೌರ್ಮೆಂಟ್ ಅದನ್ನು ತಗೊಂಡಿರಬೇಕು. ಸೊ ದ್ಯಾಟ್ ಆವಾಗ ನೀವು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟಲ್ಲಿ ಬಂದಿರ್ತೀರ. ಬಟ್ ಎಲ್ಲ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟಿಗೆ ಬರುತ್ತಾ? ಇಲ್ಲ, ಬರಲ್ಲ. ಬಟ್ ಕೆಲವೊಂದು ಪ್ರಾಜೆಕ್ಟ್ಗಳು ನಿಮಗೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಕೆಟಗರಿಯಲ್ಲಿ ಬರ್ತೀರಾ. ಒಂದು ವೇಳೆ ನೀವು ಆ ಥರ ಯಾವುದಾದ್ರೂ ಪ್ರಾಜೆಕ್ಟಿಂದ ನಿಮ್ಮ ಜಾಗನ ಕಳ್ಕೊಂಡು, ನಿಮ್ಮ ಮನೇನ ಕಳ್ಕೊಂಡು ನೀವು ಇವತ್ತು ನಿಂತಿದ್ದೀರಾ ಅಂದರೆ, ನೀವು ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು, ಆ ಸರ್ಟಿಫಿಕೇಟ್ನ ಕ್ಲೈಮ್ ಮಾಡ್ಬೋದು. ನೀವು ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೋ ಅಥವಾ DC ಆಫೀಸ್ಗೋ ಭೇಟಿ ನೀಡಿ, ಅಲ್ಲಿ ನೀವು ನಿಮ್ಮ ಆ ಲಿಸ್ಟಲ್ಲಿ ಅಂದರೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ಪ್ರಾಜೆಕ್ಟ್ ಮಾಡುವಾಗ ಅದರಲ್ಲಿ ನಿಮ್ಮ ಹೆಸರಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಆ ಸರ್ಟಿಫಿಕೇಟ್ನ ತೊಗೊಂಡು ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಬೋದು. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ನಾನು ಈ ಕ್ವಶನ್ಗೆ ಆನ್ಸರ್ ಹೇಳಿದ್ದೀನಿ. PH ಬಗ್ಗೆ ಹೇಳಿದ್ದೀನಿ. ಅಕ್ಕ ನೀವು VA ಜಾಬ್ಗೆ ಜಾಯ್ನ್ ಆದಾಗ ಟ್ರೈನಿಂಗ್ ಇರುತ್ತಾ? ಪ್ಲೀಸ್ ಹೇಳಿ ಅಕ್ಕ. ಟ್ರೈನಿಂಗ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ಇತ್ತಾ ಸಿಸ್ಟರ್? ರಿಪ್ಲೈ ಮಾಡಿ. ಇಂಟರ್ವ್ಯೂ ಎಲ್ಲ ಇಲ್ಲ. ವಾಟ್ ಈಸ್ ಯುವರ್ ಇನ್ಸ್ಟಾ ಐ ಡಿ? ಇಲ್ಲ, ನನಗೆ ಇನ್ಸ್ಟಾಗ್ರಾಮ್ ಇಲ್ಲ. ದೆನ್ ಇದು ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಕೇಳಿದ್ದಾರೆ ಇವರು. ಮ್ಯಾಮ್ ಎಕ್ಸಾಮ್ ಹತ್ರ ಬಂದಾಗ ಆಗೋ ಟೆನ್ಷನ್, ಭಯ, ನರ್ವಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಪ್ಲೀಸ್ ಹೇಳಿ. ಕರೆಕ್ಟ್. ಎಕ್ಸಾಮ್ ಹತ್ರ ಬರ್ತಾ ನಮಗೊಂದು ಇಂಟರ್ನಲ್ ಫೀಲ್ ಆಗುತ್ತೆ. ಏನು ಅಂದರೆ, ನಾನಿನ್ನೂ ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ, ಈ ಪ್ರಿಪ್ರೇಷನ್ ಸಾಲ್ತಿಲ್ಲ, ಅಥವಾ ನಾನಿನ್ನೂ ಓದಿಲ್ಲ, ನಾನು ಪಾಸ್ ಆಗಲ್ಲ, ನಾನು ಕಮ್ಮಿ ಓದಿದ್ದೀನಿ, ಇದೆಲ್ಲ ಅನಿಸುತ್ತೆ. ಇದೆಲ್ರಿಗೂ ಕಾಮನ್, ಎಲ್ರಿಗೂ ಅನಿಸೋದೇ ಇದು. ಓದಿಲ್ಲ, ಕಮ್ಮಿ ಓದಿದ್ದೀನಿ, ಇನ್ನೂ ಓದಬೇಕಿತ್ತು, ಅಥವಾ ನಾನು ಪಾಸ್ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಟೆನ್ಷನ್ನ ಹೇಗೆ ದೂರ ಮಾಡ್ಕೊಬೋದು ಅಂದರೆ, ನೀವು ಟೆಸ್ಟ್ ಸೀರೀಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆ ಎನ್ವೈರ್ನಮೆಂಟಲ್ಲಿ ಕೂತ್ಕೊಂಡು 1-2 ಸಲ ಎಕ್ಸಾಮ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನೀವು
ಇದೇ ಯಾರಿಗೆ ಗೊತ್ತಾ ಇದು ಕಾಮನ್ ಆಗಿರುತ್ತೆ. ನಾರ್ಮಲಿ ಯಾರಿಗೆ ಅಂದರೆ ಈ ಫಸ್ಟ್ ಟೈಮ್ ಬರೋರಿಗೆ ತುಂಬ ಹೆವಿ ಆಗಿರುತ್ತೆ. ಬಟ್ ಇದೇ ನೀವು ಒಂದು 10 ಸಲ 20 ಸಲ ಸೇಮ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಅವ್ರ ನಂಬರ್ ರಿಜಿಸ್ಟರ್ ನಂಬರ್ ನೋಡಿ ಅಥವಾ ಆ ಜಾಗದಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯೋರಿಗೆ ಈ ಫೀಲ್ ಅಷ್ಟು ಆಗಲ್ಲ. ಅವರಿಗೆ ಭಯ ಆಗಲ್ಲ, ಆ ಎನ್ವೈರನ್ಮೆಂಟ್ ಭಯ ತರಿಸಲ್ಲ. ಅದರ ಅರ್ಥ ಏನು ಅಂದರೆ ನೀವು ಆ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ನೀವು ಟೆಸ್ಟ್ ಸೀರೀಸ್ ಕೊಡಿ, ಸೊ ದಟ್ ನಿಮಗೆ ಆ ಎನ್ವೈರನ್ಮೆಂಟ್, ಆ ಫೇಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದರೆ ಟೆಸ್ಟ್ ಸೀರೀಸ್ ಕೊಡೋದಕ್ಕೆ ಆಗಲ್ಲ ಅಂದರೆ ನೀವು ಯಾವ್ಯಾವ ಎಕ್ಸಾಮ್ ಕೊಟ್ಟಿರ್ತೀರಲ್ವಾ, ನಾರ್ಮಲಿ ಎಕ್ಸಾಮ್ಸ್ಗಳಿಗೆ ಯಾವುದಾದ್ರೂ ನಿಮಗೆ ಯಾವುದೇ ಥರ ಚಾರ್ಜಸ್ ಇಲ್ದಲೆ ಫ್ರೀಯಾಗಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಅಂಥ ಎಕ್ಸಾಮ್ಗೆ ಅಪ್ಲೈ ಮಾಡಿ ನೀವು ಆ ಎನ್ವೈರನ್ಮೆಂಟ್ನ ಫೀಲ್ ಮಾಡ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಎಕ್ಸಾಮ್ಸ್ಗಳಿಗೆ ಫೀ ಇರೋಲ್ಲ, ಬಟ್ ನೀವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ. ಸ್ಟಿಲ್ ಪ್ರಿಪೇರ್ ಆಗಿಲ್ಲ ಅಂತ ಅಟೆಂಪ್ಟ್ ಮಾಡ್ದಲ್ಲೇ ಇರೋಕ್ಕೆ ಹೋಗಬೇಡಿ. ಒಂದು ಸಲ ಎನ್ವೈರನ್ಮೆಂಟ್ ಫೀಲ್ ಮಾಡೋದಕ್ಕೆ ನೀವು ಹೋಗಿ ಅಟೆಂಪ್ಟ್ ಕೊಡಿ, ಸೊ ದಟ್ ನಿಮಗೆ ಆ ಫೇಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಆ ಭಯ ಇದೆಯಲ್ಲ ಅದು ಹೊರಟೋಗುತ್ತೆ. ಸರಿನಾ? SDA ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾವಾಗ ಅಂದರೆ SDA ಎಕ್ಸಾಮ್ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೋ ಅದರಲ್ಲಿ ನಾರ್ಮಲಿ 1 ಡೇ ಹಿಂದೆ ಬಿಟ್ಟಿರ್ತಾರೆ. ಓಕೆನಾ? Then next question, what is total in hand salary after getting into VAO post? Around 34K salary ಬರುತ್ತೆ. ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಬಗ್ಗೆ ಭಯ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ. ಕಂಪ್ಯೂಟ್ರು ಇಂಗ್ಲೀಷ್ ಬಗ್ಗೆ ಭಯ ಏನಕ್ಕೆ ಬರುತ್ತೆ, ಮೇ ಬಿ ನೀವು ಅದರ ಸ್ಟ್ರಾಂಗ್ ಇಲ್ಲ ಅಂದರೆ ಬರುತ್ತೆ. ಪ್ರಾಕ್ಟೀಸ್ ಮಾಡಿ, ಆದಷ್ಟು ಓದಿದ್ದನ್ನು ಪ್ರಾಕ್ಟೀಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಭಯ ಹೊರಟೋಗುತ್ತೆ. ಸರಿನಾ? CSAT ಹವ್ ಯು ಡನ್ ಮ್ಯಾಮ್? CSAT ಅಂತ ಇರಲ್ಲ, ಬಟ್ ಮೆಂಟಲ್ ಎಬಿಲಿಟಿ ರೀಸ್ನಿಂಗ್ ಅಂತ ಇರುತ್ತೆ, ಅದಕ್ಕೆ ನೀವು ಪ್ರಿಪೇರ್ ಆಗ್ಬೋದು. ಓಕೆನಾ? ಮೆಂಟಲ್ ಎಬಿಲಿಟಿ ರೀಸ್ನಿಂಗ್ ಅಷ್ಟೇ, ಅದೆರಡಕ್ಕೆ ಪ್ರಿಪೇರ್ ಆಗಿ. CSAT ಅನ್ನೋ ಒಂದು ಸಪ್ರೇಟ್ ಸಬ್ಜೆಕ್ಟ್ ಎಲ್ಲ ಇರೋಲ್ಲ, ಫಸ್ಟ್ ಪೇಪರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್, ಬಾಯ್.